ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ವಾಮನದೇವನು ತನ್ನ ಮೂರನೆಯ ಪಾದವನ್ನು ಇಡಲು ಬಲಿಮಹಾರಾಜನು ತನ್ನ ಶಿರವನ್ನೇ ಅರ್ಪಿಸಿದನು. ಬಲಿಮಹಾರಾಜನಿಂದ ಸಂತುಷ್ಟನಾದಂತಹ ವಾಮನದೇವನು ಬಲಿಮಹಾರಾಜನಲ್ಲಿ ಈ ರೀತಿಯಾಗಿ ನುಡಿಯುತ್ತಾನೆ. ಜೀವಿಯೊಬ್ಬ ಶ್ರೀಮಂತ ಅಥವಾ ಉನ್ನತ ಸ್ಥಾನಮಾನ ಹೊಂದಿರುವ ಕುಟುಂಬದಲ್ಲಿ ಜನಿಸಿರಬಹುದು. ಅವನು ಅದ್ಭುತ ಕಾರ್ಯಗಳನ್ನು ಎಸಗುತ್ತಿರಬಹುದು. ಅವನು ಸುಂದರಾಂಗನಾಗಿದ್ದು ಸುಶಿಕ್ಷಿತನಾಗಿರಬಹುದು. ಅಪಾರ ಐಶ್ವರ್ಯವನ್ನು ಹೊಂದಿರಬಹುದು. ಇಷ್ಟೆಲ್ಲ ಇದ್ದಾಗ್ಯೂ ಅವನು ತನ್ನ ಸಿರಿ ಸಂಪದಗಳ ಬಗ್ಗೆ ಹೆಮ್ಮೆ ಪಡದೇ ಇದ್ದರೆ ಅವನು ದೇವೋತ್ತಮ ಪರಮಪುರುಷನಿಂದ ವಿಶೇಷವಾಗಿ ಅನುಗ್ರಹೀತನು ಎಂದು ತಿಳಿಯಬೇಕು. ಇಷ್ಟೆಲ್ಲ ಸಿರಿಸಂಪದವಿದ್ದಾಗ್ಯೂ ಆ ಮನುಷ್ಯನು ಹೆಮ್ಮೆ ಪಡದೇ ಇದ್ದರೆ ತನ್ನ ಸಕಲ ಸಿರಿಸಂಪದವು ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದ ಪ್ರಾಪ್ತವಾದದ್ದು ಎಂಬುದನ್ನು ಅವನು ತಿಳಿದುಕೊಂಡಿದ್ದಾನೆ ಎಂದೇ ಅರ್ಥ. ಆದ್ದರಿಂದ ಅವನು ತನ್ನ ಸಕಲ ಸಿರಿಸಂಪದವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುತ್ತಾನೆ. ತನ್ನ ಶರೀರವೂ ಸೇರಿದಂತೆ ಸಕಲವೂ ದೇವೋತ್ತಮ ಪರಮಪುರುಷನದ್ದು ಎಂಬುದು ಭಕ್ತನಿಗೆ ಚೆನ್ನಾಗಿ ಗೊತ್ತು. ಜೀವಿಯು ಇಂತಹ ಪರಿಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಬಾಳಿದರೆ ಅವನು ವಿಶೇಷವಾಗಿ ದೇವೋತ್ತಮ ಪರಮಪುರುಷನಿಂದ ಅನುಗ್ರಹೀತನಾಗಿದ್ದಾನೆ. ಶ್ರೀಮಂತ ಮನೆತನದಲ್ಲಿ ಜನನ ಮತ್ತು ಇತರ ಸಿರಿಸಂಪದಗಳು ಭಕ್ತಿಯುತ ಸೇವೆಯ ಹಾದಿಯಲ್ಲಿ ಮುನ್ನಡೆಗೆ ಅಡ್ಡಿ ಆತಂಕಗಳೇ ಸರಿ. ಏಕೆಂದರೆ ಇವೆಲ್ಲ ಸುಳ್ಳು ಪ್ರತಿಷ್ಠೆ ಮತ್ತು ಹಮ್ಮುಗಳಿಗೆ ಕಾರಣವಾಗುತ್ತವೆ. ಆದರೆ ದೇವೋತ್ತಮ ಪರಮಪುರುಷನ ಪರಿಶುದ್ಧ ಭಕ್ತನನ್ನು ಈ ಸಿರಿಸಂಪದಗಳು ಎಂದಿಗೂ ಕ್ಷೋಭೆಗೆ ಒಳಪಡಿಸುವುದಿಲ್ಲ. ಧ್ರುವ ಮಹಾರಾಜನಂತಹ ಅಮಿತವಾದ ಐಹಿಕ ಸಿರಿಸಂಪದಗಳನ್ನು ಹೊಂದಿದ್ದ ಭಕ್ತರು ದೇವೋತ್ತಮ ಪರಮಪುರುಷನ ವಿಶೇಷ ಅನುಗ್ರಹ ಹೊಂದಿರುತ್ತಾರೆ. ಒಮ್ಮೆ ಕುಬೇರನು ಧ್ರುವ ಮಹಾರಾಜನಿಗೆ ವರ ನೀಡಬಯಸಿದನು. ಧ್ರುವ ಮಹಾರಾಜನು ಅಪಾರ ಸಿರಿಸಂಪದವನ್ನು ಕೇಳಬಹುದಿತ್ತು. ಆದರೆ ಅವನು ದೇವೋತ್ತಮ ಪರಮಪುರುಷನ ಸೇವೆಯನ್ನು ಮುಂದುವರಿಸುವ ಭಾಗ್ಯವನ್ನು ತನಗೆ ಕರುಣಿಸುವಂತೆ ಕುಬೇರನನ್ನು ಕೇಳಿಕೊಂಡನು. ಭಕ್ತನು ಭಕ್ತಿಯುತ ಸೇವೆಯಲ್ಲಿ ಸ್ಥಿರನಾದಾಗ ಭಗವಂತ ಅವನನ್ನು ಅವನ ಸಿರಿಸಂಪದಗಳಿಂದ ವಂಚಿಸುವ ಅಗತ್ಯವಿಲ್ಲ. ಭಕ್ತಿಯುತ ಸೇವೆಯಿಂದ ಗಳಿಸಿದ ಸಿರಿಸಂಪದವನ್ನು ಭಗವಂತ ಎಂದಿಗೂ ಕಸಿದುಕೊಳ್ಳುವುದಿಲ್ಲ. ಕೆಲವೊಮ್ಮೆ ಅವನು ಪುಣ್ಯಕರ್ಮಗಳಿಂದ ಸಂಚಯಿತವಾದ ಸಿರಿಸಂಪದಗಳನ್ನು ಕಸಿದುಕೊಳ್ಳಬಹುದು. ಭಕ್ತನನ್ನು ನಿಗರ್ವಿಯನ್ನಾಗಿ ಮಾಡಲು ಅವನು ಈ ರೀತಿ ನಡೆದುಕೊಳ್ಳುತ್ತಾನೆ, ಅಥವಾ ಭಕ್ತನನ್ನು ಭಕ್ತಿಯುತ ಸೇವೆಯಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸಲು ಹೀಗೆ ನಡೆದುಕೊಳ್ಳುತ್ತಾನೆ. ಪ್ರಚಾರ ಕಾರ್ಯಗಳಿಗೆಂದೇ ನೇಮಿಸಲ್ಪಟ್ಟ ವಿಶೇಷ ಭಕ್ತನು ಭಗವಂತನ ಸೇವೆಗಾಗಿ ತನ್ನ ಐಹಿಕ ಜೀವನ ಹಾಗೂ ಸಿರಿಸಂಪದಗಳನ್ನು ತ್ಯಜಿಸದೇ ಇದ್ದಲ್ಲಿ ಖಂಡಿತವಾಗಿಯೂ ಭಗವಂತನು ಅವನ ಸಿರಿಸಂಪದಗಳನ್ನು ಕಸಿದುಕೊಂಡು ಅವನನ್ನು ಭಕ್ತಿಯುತ ಸೇವೆಯಲ್ಲಿ ಹಚ್ಚುತ್ತಾನೆ. ಹೀಗೆ ಪರಿಶುದ್ಧ ಭಕ್ತನು ಕೃಷ್ಣ ಪ್ರಜ್ಞೆಯ ಪ್ರಚಾರದಲ್ಲಿ ಸಂಪೂರ್ಣವಾಗಿ ತೊಡಗುತ್ತಾನೆ. ಬಲಿಮಹಾರಾಜನು ಅಸುರರಲ್ಲಿ ಮತ್ತು ನಾಸ್ತಿಕರಲ್ಲಿ ಬಲು ಪ್ರಸಿದ್ಧನು. ಅವನು ತನ್ನ ಸಕಲ ಸಿರಿಸಂಪದಗಳನ್ನು ಕಳೆದುಕೊಂಡರೂ ತನ್ನ ಭಕ್ತಿಯುತ ಸೇವೆಯಲ್ಲಿ ಸ್ಥಿರನಾಗಿದ್ದನು. ಭಕ್ತನೊಬ್ಬ ಭಕ್ತಿಯುತ ಸೇವೆಯಲ್ಲಿ ತೊಡಗಿರುವಾಗ ಪ್ರತಿಕೂಲ ಸನ್ನಿವೇಶಗಳಲ್ಲಿ ಸಿಲುಕಿ ಬೀಳುತ್ತಾನೆ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಯಾರೊಬ್ಬರೂ ಶೋಕಿಸುತ್ತಾರೆ ಮತ್ತು ಕ್ಲೇಶಗಳಿಂದ ಪೀಡಿತರಾಗುತ್ತಾರೆ. ಆದರೆ ಭಕ್ತನು ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದಾಗಿ ಕಠಿಣ ಪರೀಕ್ಷೆಯನ್ನು ತಾನು ಎದುರಿಸುತ್ತಿರುವೆ ಎಂಬುದನ್ನು ಈ ಕಷ್ಟ ಪರಿಸ್ಥಿತಿಯಲ್ಲೂ ಅರ್ಥ ಮಾಡಿಕೊಳ್ಳುತ್ತಾನೆ. ಬಲಿಮಹಾರಾಜನು ಎಲ್ಲ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಜಯಿಸಿದನು. ಬಲಿಮಹಾರಾಜನು ತನ್ನ ಸಕಲ ಸಿರಿಸಂಪದಗಳಿಂದ ವಂಚಿತನಾದನು. ತನ್ನ ಮೂಲ ಸ್ಥಾನಮಾನದಿಂದ ಪತನ ಹೊಂದಿದನು. ಶತ್ರುಗಳಿಂದ ಪರಾಜಿತನಾಗಿ ಬಂಧಿತನಾದನು. ಬಂಧುಮಿತ್ರರು ಅವನನ್ನು ನಿಂದಿಸಿ ಅವನ ಕೈಬಿಟ್ಟರು. ಪಾಶಗಳ ಬಂಧನದ ಯಾತನೆಯನ್ನು ಅನುಭವಿಸುತ್ತಿದ್ದನು. ಗುರುವಿನಿಂದಲೇ ಹಳಿಯಲ್ಪಟ್ಟು ಶಾಪಗ್ರಸ್ತನಾದನು. ಇಷ್ಟಾದರೂ ವಚನಬದ್ಧನಾದ ಬಲಿಮಹಾರಾಜನು ತನ್ನ ಸತ್ಯನಿಷ್ಠೆಯನ್ನು ಬಿಡಲಿಲ್ಲ. ನಿಶ್ಚಯವಾಗಿಯೂ ಭಗವಂತನು ಛಲದಿಂದ ಧಾರ್ಮಿಕ ತತ್ವಗಳ ಬಗ್ಗೆ ಮಾತನಾಡಿದನು. ಆದರೆ ಬಲಿಯು ವಚನಬದ್ಧನಾದ್ದರಿಂದ ತನ್ನ ಧಾರ್ಮಿಕ ತತ್ವಗಳನ್ನು ತ್ಯಜಿಸಲಿಲ್ಲ. ಬಲಿಮಹಾರಾಜನು ದೇವೋತ್ತಮ ಪರಮಪುರುಷನು ಒಡ್ಡಿದ ಕಠಿಣ ಪರೀಕ್ಷೆಗಳನ್ನು ಜಯಿಸಿದನು. ಭಕ್ತನ ಬಗ್ಗೆ ಭಗವಂತನ ಕರುಣೆಗೆ ಇದು ಮತ್ತೊಂದು ಸಾಕ್ಷಿ. ದೇವೋತ್ತಮ ಪರಮಪುರುಷನು ಕೆಲವೊಮ್ಮೆ ಭಕ್ತನನ್ನು ಕಠಿಣ ಪರೀಕ್ಷೆಗಳಿಗೆ ಗುರಿಪಡಿಸುತ್ತಾನೆ. ಬಲಿಮಹಾರಾಜನಿಗೆ ಒದಗಿದ ಸ್ಥಿತಿಯಲ್ಲಿ ಯಾರಿಂದಲೂ ಬದುಕುವುದು ಅಸಾಧ್ಯ. ಆದರೆ ಬಲಿಮಹಾರಾಜನು ಈ ಎಲ್ಲ ಕಠಿಣ ಪರೀಕ್ಷೆಗಳನ್ನು ಕಟ್ಟುನಿಟ್ಟುಗಳನ್ನು ಸಹಿಷ್ಣುತೆಯಿಂದ ಎದುರಿಸಿದ್ದೇ ಭಗವಂತನ ಅನುಗ್ರಹದ ಬಲದಿಂದ. ಭಗವಂತನು ಖಂಡಿತವಾಗಿಯೂ ಭಕ್ತನ ಸಹಿಷ್ಣುತೆಯನ್ನು ಮೆಚ್ಚಿಕೊಳ್ಳುತ್ತಾನೆ. ಇದೇನು ಸಾಮಾನ್ಯ ಪರೀಕ್ಷೆಯಾಗಿರಲಿಲ್ಲ. ಯಾರಿಂದಲೂ ಈ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಉಳಿಯುವ ಸಾಮರ್ಥ್ಯವಿರಲಾರದು. ಆದರೆ ಮಹಾಜನರಲ್ಲಿ ಒಬ್ಬನಾದ ಬಲಿಮಹಾರಾಜನ ಶ್ರೇಷ್ಠತೆಯನ್ನು ಜಗತ್ತಿಗೆ ತಿಳಿಸುವ ಕಾರಣಕ್ಕಾಗಿ ದೇವೋತ್ತಮ ಪರಮಪುರುಷನು ಅವನನ್ನು ಕಠಿಣ ಪರೀಕ್ಷೆಗೆ ಗುರಿಪಡಿಸಿದ್ದು ಮಾತ್ರವಲ್ಲದೆ
ಅಂತಹ ತೊಂದರೆಗಳನ್ನು ಸಹಿಸುವ ಶಕ್ತಿಯನ್ನು ಅವನಿಗೆ ಕರುಣಿಸಿದ್ದನು. ಭಗವಂತ ಎಷ್ಟು ಕರುಣಾಮಯಿ ಎಂದರೆ, ಭಕ್ತನನ್ನು ಕಠಿಣ ಪರೀಕ್ಷೆಗೆ ಗುರಿಪಡಿಸಿದಾಗ ಅದನ್ನು ಸಹಿಸಲು ಅಗತ್ಯವಾದ ಶಕ್ತಿಯನ್ನು ಅವನಿಗೆ ನೀಡುತ್ತಾನೆ. ಭಗವಂತನು ತನ್ನ ಮಾತನ್ನು ಮುಂದುವರಿಸಿದನು. ಬಲಿಮಹಾರಾಜನ ಮಹಾನ್ ಸಹಿಷ್ಣುತೆಯಿಂದಾಗಿಯೇ ನಾನು ಅವನಿಗೆ ದೇವತೆಗಳೂ ಪಡೆಯಲಾರದಂತಹ ಸ್ಥಾನಮಾನವನ್ನು ನೀಡಿದ್ದೇನೆ. ಅವನು ಸಾವರ್ಣಿ ಎಂಬ ಮನುವಿನ ಕಾಲದಲ್ಲಿ ಸ್ವರ್ಗಾಧಿಪತಿಯಾಗುತ್ತಾನೆ. ಇದು ದೇವೋತ್ತಮ ಪರಮಪುರುಷನ ಕರುಣೆ. ಭಗವಂತನು ಭಕ್ತನ ಸಿರಿಸಂಪದವನ್ನು ಕಸಿದುಕೊಂಡರೂ ತಕ್ಷಣವೇ ದೇವತೆಗಳು ಕನಸಿನಲ್ಲೂ ಕಾಣಲಾಗದಂತಹ ಸ್ಥಾನಮಾನವನ್ನು ಅವನಿಗೆ ನೀಡುತ್ತಾನೆ. ಭಕ್ತಿಯುತ ಸೇವೆಯ ಇತಿಹಾಸದಲ್ಲಿ ಇಂತಹ ಹಲವಾರು ನಿದರ್ಶನಗಳಿವೆ. ಸುಧಾಮ ವಿಪ್ರನ ಸಿರಿವಂತಿಕೆಯೂ ಇವುಗಳಲ್ಲಿ ಒಂದು. ಸುಧಾಮ ವಿಪ್ರನು ಐಹಿಕವಾಗಿ ಕಡುಬಡವನಾಗಿದ್ದನು. ಆದರೆ ಈ ಕಡುಬಡತನದಿಂದ ಅವನು ಕಂಗೆಡಲಿಲ್ಲ ಮತ್ತು ಭಕ್ತಿ ಸೇವೆಯಿಂದ ವಿಮುಖನಾಗಲಿಲ್ಲ. ಇದರಿಂದಾಗಿ ಅಂತಿಮವಾಗಿ ಅವನು ಭಗವಾನ್ ಶ್ರೀಕೃಷ್ಣನ ಅನುಗ್ರಹದಿಂದಾಗಿ ಮಹೋನ್ನತ ಸ್ಥಾನವನ್ನು ಪಡೆದನು. ಭಗವಂತನು ಬಲಿಮಹಾರಾಜನಿಗೆ ಇಂದ್ರನ ಸ್ಥಾನವನ್ನು ನೀಡಬಯಸಿದ್ದನಾದ್ದರಿಂದ ಸಹಜವಾಗಿಯೇ ದೇವತೆಗಳು ಅವನ ಬಗ್ಗೆ ಅಸೂಯೆ ಹೊಂದಿರುತ್ತಿದ್ದರು. ಅವನನ್ನು ಈ ಸ್ಥಾನದಿಂದ ಕದಲಿಸಲು ಅವರು ಯುದ್ಧ ಮಾಡುವ ಸಾಧ್ಯತೆಯೂ ಇತ್ತು. ಆದರೆ ದೇವೋತ್ತಮ ಪರಮಪುರುಷನು ಬಲಿಮಹಾರಾಜನಿಗೆ ಅವನು ಸದಾ ಭಗವಂತನ ರಕ್ಷಣೆಯಲ್ಲಿ ಇರುವನೆಂದು ಆಶ್ವಾಸನೆಯಿತ್ತನು. ಭಗವಂತನು ತನ್ನ ಮಾತುಗಳನ್ನು ಮುಂದುವರಿಸಿದನು. ಬಲಿಮಹಾರಾಜನು ಸ್ವರ್ಗಾಧಿಪತಿಯಾಗಿ ಅಧಿಕಾರ ಸ್ವೀಕರಿಸುವವರೆಗೆ ನನ್ನ ಆಜ್ಞಾನುಸಾರ ವಿಶ್ವಕರ್ಮನು ರೂಪಿಸಿರುವ ಸುತಳ ಲೋಕದಲ್ಲಿ ಜೀವಿಸುವನು. ಅದು ನನ್ನಿಂದ ವಿಶೇಷವಾಗಿ ರಕ್ಷಿತವಾದ್ದರಿಂದ ಅಲ್ಲಿ ತಲೆಸುತ್ತುವಿಕೆ, ಆಯಾಸ, ಆಶಾಭಂಗ ಮತ್ತು ಇತರ ಮಾನಸಿಕ ಮತ್ತು ದೈಹಿಕ ಕ್ಲೇಶ ಹಾಗೂ ಕ್ಷೋಭೆಗಳು ಇಲ್ಲ. ಬಲಿಮಹಾರಾಜನೇ, ನೀನೀಗ ಅಲ್ಲಿಗೆ ಹೋಗಿ ಶಾಂತಿಯಿಂದ ಜೀವಿಸಬಹುದು. ವಿಶ್ವಕರ್ಮನು ಸ್ವರ್ಗಲೋಕಗಳಲ್ಲಿನ ವೈಭವೋಪೇತ ಕಟ್ಟಡಗಳ ವಾಸ್ತುಶಿಲ್ಪಿ. ಆದ್ದರಿಂದ ಅವನು ಬಲಿಮಹಾರಾಜನ ನಿವಾಸಗೃಹಗಳನ್ನು ಕಟ್ಟಲು ನಿಯುಕ್ತನಾದ್ದರಿಂದ ಸುತಳದಲ್ಲಿನ ವಸತಿಗಳು ಮತ್ತು ಅರಮನೆಗಳು ಸ್ವರ್ಗಲೋಕದ ವಸತಿಗಳು ಮತ್ತು ಅರಮನೆಗಳಿಗೆ ಸರಿಗಟ್ಟುವಂತಿರಬೇಕು. ಬಲಿಮಹಾರಾಜನಿಗಾಗಿ ವಿನ್ಯಾಸಗೊಂಡಂತಹ ಈ ಸ್ಥಳದ ಮತ್ತೊಂದು ಪ್ರಯೋಜನವೆಂದರೆ, ಬಾಹ್ಯ ಜಗತ್ತಿನ ಯಾವುದೇ ವಿಪತ್ತಿನಿಂದ ಅವನು ಅನಿರ್ಬಾಧಿತನು. ಜೊತೆಗೆ ಅವನು ಮಾನಸಿಕ ಅಥವಾ ದೈಹಿಕ ಕಷ್ಟಕ್ಲೇಶಗಳಿಂದ ಅನಿರ್ಬಾಧಿತನು. ಇವೆಲ್ಲ ಬಲಿಮಹಾರಾಜನ ವಾಸಸ್ಥಳವಾದ ಸುತಳಲೋಕದ ವಿಶೇಷ ಗುಣಲಕ್ಷಣಗಳು. ವೇದ ಸಾಹಿತ್ಯದಲ್ಲಿ ಭೂಲೋಕದಲ್ಲಿ ನಾವು ಅನುಭವಿಸುತ್ತಿರುವುದಕ್ಕಿಂತ 1000 ಪಟ್ಟು ಉನ್ನತವಾದ ಸೌಕರ್ಯಗಳನ್ನು ಉಳ್ಳ ಅನೇಕಾನೇಕ ಲೋಕಗಳ ವಿವರಗಳನ್ನು ಕಾಣುತ್ತೇವೆ. ನಾವು ಅರಮನೆಗಳ ಬಗ್ಗೆ ಮಾತನಾಡುವಾಗ ಸಹಜವಾಗಿ ಮಹಾನಗರಗಳು ಮತ್ತು ಪಟ್ಟಣಗಳು ಅದರಲ್ಲಿ ಒಳಗೊಳ್ಳುತ್ತವೆ. ಭಗವಂತನು ತನ್ನ ಮಾತನ್ನು ಮುಂದುವರಿಸುತ್ತಾ, ಹೇ ಬಲಿಮಹಾರಾಜನೇ, ನೀನೀಗ ಸುತಳ ಲೋಕಕ್ಕೆ ಹೋಗಬಹುದು. ಈ ಲೋಕಕ್ಕೆ ಹೋಗಲು ದೇವತೆಗಳೂ ಆಕಾಂಕ್ಷಿತರು. ಅಲ್ಲಿ ನೀನು ಬಂಧುಮಿತ್ರರೊಂದಿಗೆ ಶಾಂತಿಯಿಂದ ಜೀವಿಸು. ನಿನಗೆ ಸಕಲ ಸನ್ಮಂಗಳವಾಗಲಿ. ಬಲಿಮಹಾರಾಜನು ಸ್ವರ್ಗಕ್ಕಿಂತ 100 ಪಟ್ಟು ಉತ್ತಮವಾದ ಸುತಳ ಲೋಕಕ್ಕೆ ಸ್ವರ್ಗದಿಂದ ವರ್ಗ ಹೊಂದಿದನು. ದೇವೋತ್ತಮ ಪರಮಪುರುಷನು ತನ್ನ ಭಕ್ತನಿಂದ ಸಕಲ ಐಹಿಕ ಸಿರಿಸಂಪದವನ್ನು ಕಿತ್ತುಕೊಂಡಾಗ ಅವನನ್ನು ಬಡತನದ ಶಿಕ್ಷೆಗೆ ಗುರಿಪಡಿಸುತ್ತಾನೆ ಎಂದರ್ಥವಲ್ಲ. ಬದಲಾಗಿ ಭಗವಂತನು ಭಕ್ತನನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತಾನೆ. ದೇವೋತ್ತಮ ಪರಮಪುರುಷನು ಬಲಿಮಹಾರಾಜನನ್ನು ಕುಟುಂಬದಿಂದ ಪರಿತ್ಯಕ್ತನಾಗುವಂತೆ ಕೇಳಲಿಲ್ಲ. ಪ್ರತಿಯಾಗಿ ಬಲಿಮಹಾರಾಜನು ತನ್ನ ಮನೆಯವರೊಂದಿಗೆ ಜೀವಿಸಲು ಅವಕಾಶ ಮಾಡಿಕೊಟ್ಟನು. ಭಗವಂತನು ತನ್ನ ಮಾತನ್ನು ಮುಂದುವರಿಸಿದನು. ಸುತಳ ಲೋಕದಲ್ಲಿ ಇತರ ಗ್ರಹಗಳ ಪ್ರಧಾನ ದೇವತೆಗಳಿಂದಲೂ ನಿನ್ನನ್ನು ಜಯಿಸಲಾಗದು. ಇನ್ನು ಬೇರೆಯವರ ಮಾತೇನು? ಇನ್ನು ಅಸುರರಿಗೆ ಸಂಬಂಧಿಸಿದ ಮಾತು. ಅವರು ನಿನ್ನ ಆಣತಿ ಮೀರಿ ಯತ್ನಿಸಿದಲ್ಲಿ ನನ್ನ ಸುದರ್ಶನ ಚಕ್ರ ಅವರನ್ನು ಸಂಹರಿಸುತ್ತದೆ. ಹೇ ಮಹಾವೀರನೇ, ನಾನು ಸದಾಕಾಲ ನಿನ್ನ ಜೊತೆ ಇರುತ್ತೇನೆ ಮತ್ತು ಸಕಲ ರೀತಿಯಲ್ಲೂ ನಿನಗೆ ಮತ್ತು ನಿನ್ನ ಪರಿವಾರದವರಿಗೆ ರಕ್ಷಣೆ ನೀಡುತ್ತೇನೆ. ಮಿಗಿಲಾಗಿ ನೀನು ಅಲ್ಲಿಂದ ನನ್ನನ್ನು ಸದಾ ನೋಡಲು ಸಾಧ್ಯವಾಗುವುದು. ನೀನು ಅಲ್ಲಿ ನನ್ನ ಪರಮ ಪರಾಕ್ರಮವನ್ನು ನೋಡುವಿಯಾದ್ದರಿಂದ ನಿನ್ನ ಆಸುರಿ ಮತ್ತು ದಾನವ ಸಂಪರ್ಕದಿಂದ ಉದ್ಭವಿಸಿದ ಐಹಿಕ ವಿಚಾರಗಳು ಮತ್ತು ಆತಂಕಗಳು ಕೂಡಲೇ ಮಾಯವಾಗುತ್ತವೆ. ಭಗವಂತನು ಬಲಿಮಹಾರಾಜನಿಗೆ ಸಕಲ ರೀತಿಯ ರಕ್ಷಣೆಯ ಆಶ್ವಾಸನೆ ನೀಡಿದನು. ಅಂತಿಮವಾಗಿ ಅಸುರರ ಸಾಹಚರ್ಯದ ಪರಿಣಾಮಗಳಿಂದಲೂ ಅವನನ್ನು ರಕ್ಷಿಸುವ ಭರವಸೆ ನೀಡಿದನು. ಬಲಿಮಹಾರಾಜನು ಖಂಡಿತವಾಗಿಯೂ ಮಹೋನ್ನತ ಭಕ್ತನಾದನು. ಆದರೆ ಅವನ ಒಡನಾಟವು ಪರಿಶುದ್ಧ ಭಕ್ತಿ ವಾತಾವರಣದಲ್ಲಿ ಇಲ್ಲವಾದ್ದರಿಂದ ಅವನು ಕೆಲಮಟ್ಟಿಗೆ ಆತಂಕಗೊಂಡಿದ್ದನು. ದೇವೋತ್ತಮ ಪರಮಪುರುಷನು ಬಲಿಯ ಆಸುರಿ ಪ್ರವೃತ್ತಿಯು ನಿರ್ನಾಮವಾಗುವುದೆಂದು ಅವನಿಗೆ ಆಶ್ವಾಸನೆ ಇತ್ತನು. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಭಕ್ತರ ಸಹವಾಸದಿಂದಾಗಿ ಆಸುರಿ ಪ್ರವೃತ್ತಿಯು ನಾಶವಾಗುವುದು.
ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ರಾಕ್ಷಸನು ದೇವೋತ್ತಮ ಪರಮಪುರುಷನ ಮಹಿಮೆಗಳನ್ನು ಕೊಂಡಾಡುವ ಭಕ್ತರ ಜೊತೆಗೂಡಿದಾಗ ಅವನು ಕ್ರಮೇಣ ಪರಿಶುದ್ಧ ಭಕ್ತನಾಗುತ್ತಾನೆ. ವಾಮನ ದೇವನು ದೇವತೆಗಳಿಗೆ ಮತ್ತೆ ಸ್ವರ್ಗವನ್ನು ಹಿಂದಕ್ಕೆ ಕೊಟ್ಟಂತಹ ವಿಚಾರದ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.